ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಾನು ಯಾವಾಗ ಹೀರೋಯಿನ್ ಆಗ್ತೀನೋ, ನಾನು ಯಾವಾಗ ಈ ಥರ ಹಾಡಕ್ಕೆ ಡ್ಯಾನ್ಸ್ ಮಾಡ್ತೀನೋ. ಹೀರೋಯಿನ್ ಆದ್ರೆ ಈ ಕಷ್ಟನೇ ಇರಲ್ವಲ್ಲ. ಏಯ್ ಏಯ್ ಏಯ್, ನೀನೇನೆ ಹೀಗೆ ಕುಣಿತಾ ಇದ್ಯಾ? ನಿಲ್ಸೆ. ಅಯ್ಯೋ, ಅಬ್ಬಾ, ಏನಜ್ಜಿ ಒಳ್ಳೆ ಮೂಡಲ್ ಡ್ಯಾನ್ಸ್ ಮಾಡ್ತಿದ್ದೆ. ನಿನ್ನೆಯಿಂದ ನಿನ್ ಗಂಡ ಕಾಣಿಸ್ತಾ ಇಲ್ಲ ಅಂತ ನಾನು ಚಿಂತೆ ಮಾಡ್ತಿದ್ರೆ ನಿನಗ್ ಸಂಬಂಧನೇ ಇಲ್ದಿರೋರ್ ತರ ಕುಣಿತಾ ಇದೆಯಲ್ಲೇ. ಯಾಕಜ್ಜಿ ಸುಮ್ಮನೆ ಟೆನ್ಷನ್ ಮಾಡ್ಕೋತ್ಯಾ? ಅವ್ರೇನಾದ್ರೂ ಚಿಕ್ಕ ಮಗುನ ತಪ್ಪಿಸ್ಕೊಳ್ಳೋದಿಕ್ಕೆ ಎಲ್ಲೋ ಹೋಗಿರ್ತಾರೆ, ಬಂದ್ಬಿಡ್ತಾರೆ ಬಿಡು. ಅವನೊಬ್ನೇ ಹೋಗಿಲ್ಲ ಕಣೆ, ಆ ವೈದೇಹಿನೂ ಜೊತೆ ಕರ್ಕೊಂಡು ಹೋಗಿದ್ದಾನೆ. ಅವಳೇನಾದ್ರೂ ನಿನ್ ಗಂಡನ್ ಓಡಿಸ್ಕೊಂಡು ಹೋದ್ಲಾ? ಏನಜ್ಜಿ ಆಗ್ಲಿಂದ ಅದನ್ನೇ ಹೇಳ್ತಿದ್ಯಾ? ಅಕ್ಕ ಯಾಕಂತ ಕೆಲ್ಸ ಮಾಡ್ತಾಳೆ? ಯಾಕೆ ಅಂತ ಕೇಳ್ತಿಯಲ್ಲೇ. ಅವಳು ಅವರಿಬ್ರು ಪ್ರೀತಿಸಿದ್ರು ಅಂತ ಹೇಳಿದ್ರೆ ಇವಳು ಅವ್ರ ಜೊತೆ ಸಂಸಾರನೇ ಮಾಡಲ್ಲ ಅನ್ಸತ್ತೆ. ಹಾಗಂತ ಹೇಳದೆ ಹೋದ್ರೆ ಇವಳಿಗೆ ಅರ್ಥ ಆಗಲ್ಲ. ಹೇಳಜ್ಜಿ, ಯಾಕೆ ನಿನ್ಗೆ ಅಷ್ಟೊಂದು ಅನುಮಾನ? ಅನುಮಾನ ಇಲ್ದೇ ಇರುತ್ತಾ? ತಾಳಿ ಕಟ್ಟಿದ ಅವಳು ಕುತ್ತಿಗೆಗೆ ತಾನೆ, ಅದನ್ ಬಿಚ್ಚದೆ ಹಾಗೆ ಇಟ್ಕೊಂಡಿದ್ದಾಳೆ. ಹೆಂಡತಿ ಆಗ್ಬೇಕು ಅನ್ನೋ ಆಸೆ ಹುಟ್ಟಿರ್ಬೇಕು. ಅವನನ್ನ ನೋಡಿ ಬುಟ್ಟಿಗೆ ಬೀಳಿಸ್ಕೊಂಡು ಓಡಿಸ್ಕೊಂಡು ಹೋಗಿರ್ಬೇಕು ಕಣೆ. ಅಕ್ಕ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಅವ್ರು ಯಾಕೆ ಹೋಗ್ತಾರಜ್ಜಿ? ತಾಳಿ ಕಟ್ಟಿಸ್ಕೊಂಡಿರೋದು ಅಕ್ಕಂಗ್ ಗೊತ್ತೇ ಹೊರತು ತಾಳಿ ಕಟ್ಟಿರೋದು ಅವ್ರಿಗೆ ಗೊತ್ತಿಲ್ವಲ್ಲ. ನಿನ್ ಗಂಡ ಈಗ್ಲೂ ಅವಳನ್ನ ಪ್ರೀತಿಸ್ತಾ ಇದ್ದಾನೆ ಕಣೆ. ಯಾವಾಗ ಅವಕಾಶ ಸಿಗತ್ತೆ ಅಂತ ಅವನು ನೋಡ್ತಿದ್ದಾನೆ. ಪಾಪ ಈ ವಿಷಯ ನಿಂಗ್ ಗೊತ್ತಿಲ್ಲ. ಯಾರಿಗ್ ಗೊತ್ತು? ಅವ್ರು ಯಾವ್ದೋ ಕೆಲ್ಸದ ಮೇಲೆ ಹೋಗಿರ್ಬೋದು, ಬಂದ್ಬಿಡ್ತಾರಜ್ಜಿ. ಸುಮ್ನೆ ಏನೇನೋ ಯೋಚನೆ ಮಾಡ್ಬೇಡ. ಏಯ್ ಏಯ್ ಶ್ರೇಯಾ, ನಿಂತ್ಕೊಳ್ಳೆ, ನನ್ ಮಾತ್ ಕೇಳೆ. ಅಯ್ಯೋ, ಯಾರಿಗೂ ನಾನು ಹೇಳೋದು ಅರ್ಥನೇ ಆಗ್ತಿಲ್ಲ. ಇಷ್ಟಕ್ಕೂ ಇವ್ರು ಎಲ್ಲಿಗೆ ಹೋಗಿದ್ದಾರೆ? ಬರ್ತಾರೋ ಇಲ್ವೋ? ಏನು ಮಾಡಬೇಡಿ, ಅವ್ರಿಗೇನು ಮಾಡಬೇಡಿ ಅಣ್ಣ, ಕೈ ಮುಗಿತೀನಿ ಪ್ಲೀಸ್ ಅಣ್ಣ. ಅವ್ರಿಗೇನು ಮಾಡಬೇಡಿ ಪ್ಲೀಸ್ ಪ್ಲೀಸ್. ಅಣ್ಣ ಅಂತ ಕರೆದೆ ಅಲ್ವಾ, ನಿಮ್ಮ ತಂಗಿ ಅಂತ ಅನ್ಕೊಂಡು ಬಿಟ್ಬಿಡಿ ಅಣ್ಣ, ನಿಮ್ಮ ಕೈ ಮುಗಿತೀನಿ. ವೈದೇಹಿ, ನೀನು ಯಾರನ್ನೂ ಬೇಡ್ಕೋಬೇಕಾಗಿರೋ ಅವಶ್ಯಕತೆ ಇಲ್ಲ. ನನ್ನ ಯಾರೂ ಏನು ಮಾಡೋಕ್ಕಾಗಲ್ಲ. ನಿನಗೆ ಧೈರ್ಯ ಎಲ್ಲಿಂದ ಬಂತು ಅಂತ ಅರ್ಥ ಆಗ್ತಿಲ್ಲ. ಕೈ ಕಾಲು ಕಟ್ಟಾಕಿದ್ದೀವಿ, ಸುತ್ತಮುತ್ತ ಜನ ಇದ್ದೀವಿ. ಈ ಚಾಕು ನೋಡಿದ್ಯಾ ಹೇಗಿದೆ ಅಂತ? ಬೇಡ 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 ಅಣ್ಣ, ಪ್ಲೀಸ್ ನಿಮ್ಮ ಕೈ ಮುಗಿತೀನಿ, ಅವ್ರಿಗೇನೋ ಮಾಡಬೇಡಿ. ಬೇಡ ಅಂತ ಹೇಳ್ತಾ ಇದ್ದೀನಲ್ಲ ವೈದೇಹಿ, ನನ್ನ ಪ್ರಾಣ ಇರಬೇಕೋ ಬೇಡವೋ ಅನ್ನೋದು ನಿನ್ನ ಕೈಯಲ್ಲೇ ಇದೆ.
ನಿನ್ ಮನ್ಸಲ್ಲಿ ನಾನಿದ್ದೀನಿ ಅಂತ ಒಂದು ಮಾತು ಹೇಳ್ಬಿಡು. ನಾನು 100 ಕಾಲ ಬದುಕ್ತೀನಿ. ಲೇ 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 ಇಲ್ಲಿ ನೋಡಲೇ. ನಿನಗ್ ಭಯ ಅನ್ನೋದೇ ಇಲ್ವಾ? ನನ್ನ ಹಿಸ್ಟ್ರಿ ಏನು ಅಂತ ಗೊತ್ತಾ? ಈ ಚಾಕು ಹಿಸ್ಟ್ರಿ ಏನು ಅಂತ ಗೊತ್ತಾ? ಡಾಕ್ಟರ್ಗಳಿಗೆ ಎಲ್ಲಿ ಕುಯ್ದ್ರೆ ಬದುಕಿಸ್ಬೋದು ಅನ್ನೋದು ಗೊತ್ತಿರುತ್ತೆ. ಈ ವರದನ್ಗೆ ಎಲ್ಲಿ ಚುಚ್ಚಿದ್ರೆ ಹೋಗ್ತಾರೆ ಅನ್ನೋದು ಚೆನ್ನಾಗಿ ಗೊತ್ತು. 99 ಕೊಲೆಗಳು, 99 ಸಲ ಚುಚ್ಚಿದ್ದೀನಿ. ಅಷ್ಟೇ. ಒಂದೇ ಒಂದು ಸಲನೂ ಎಕ್ಸ್ಟ್ರಾ ಚುಚ್ಚಿದ್ದೇ ಇಲ್ಲ. ನೀನ್ ಹೇಳು ವೈದೇಹಿ, ಮನ್ಸಲ್ಲಿ ಇಷ್ಟೊಂದು ಪ್ರೀತಿನ ಇಟ್ಕೊಂಡು ಯಾಕೆ ಮುಚ್ಚಿಡೋಕ್ ನೋಡ್ತಾ ಇದ್ಯಾ ಹೇಳು? ಒಪ್ಕೋ ವೈದೇಹಿ, ನನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಒಂದು ಮಾತು ಹೇಳು, ಒಂದು ಮಾತು. ನಾನು ಇಲ್ಲಿ ಇಷ್ಟೊಂದು ಸೀರಿಯಸ್ ಆಗಿ ಮಾತಾಡ್ತಾ ಇದ್ರೆ ಮಧ್ಯದಲ್ಲಿ ನಿಮ್ ರೊಮ್ಯಾನ್ಸ್ ಏನ್ರಲ್ಲೇ? ಮುಹೂರ್ತ ಯಾರಿಗಿಟ್ಟಿದ್ದೀನೋ ಅವ್ರಿಗೆ ಚುಚ್ಚಬೇಕು. ಬೇಡ, ನಿನಗೆ ಸೆಪರೇಟ್ ಆಗಿ ಮುಹೂರ್ತ ಇದೆಯಮ್ಮ. ನಿನ್ ಪಕ್ಕಕ್ಕೆ ಬಾಮ್ಮ. ಅಣ್ಣ ಬೇಡ ಅಣ್ಣ, ನಿಮ್ಮ ಕೈ ಮುಗಿತೀನಿ. ಅವ್ರಿಗೇನು ಮಾಡಬೇಡಿ ಅಣ್ಣ. ಸರ್ಕೊಳಮ್ಮ. ಅಣ್ಣ ಅವ್ರಿಗೇನು ಮಾಡಬೇಡಿ ಅಣ್ಣ, ದಯವಿಟ್ಟು. ನೀನ್ ಎದ್ದೇಳಮ್ಮ, ಮುಹೂರ್ತ ಮೀರ್ ಹೋಗುತ್ತೆ. ಇಲ್ಲ, ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ, ಅವ್ರಿಗೆ ಮಾತ್ರ ಏನು ಆಗ್ಬಾರ್ದು. ವೈದೇಹಿ ಎದ್ದೇಳು. ಎದ್ದೇಳಮ್ಮ, ಹೇಳ್ತಾ ಇದ್ದಾರಲ್ಲ. ವೈದೇಹಿ ಎದ್ದೇಳು. ಅವ್ರ ಪ್ರಾಣ ತೆಗಿಬೇಕು ಅನ್ನೋದನ್ನ ನಿಮ್ ನಿರ್ಧಾರ ಆಗಿದ್ರೆ ಮೊದಲು ನನ್ನ ಪ್ರಾಣ ತಗೊಳ್ಳಿ. ಅವ್ನ್ ಕಾಲ್ ಬಿಟ್ಟು ಮೇಲೆ ಎದ್ದೇಳು ವೈದೇಹಿ. ಸರಿ, ನೀನ್ ಇಷ್ಟೊಂದು ಒತ್ತಾಯ ಮಾಡ್ತಿದ್ರೆ ನಾನು ಯಾಕೆ ಬೇಡ ಅನ್ಲಿ? ಹೇಳು. ಲೈ, ನೀವೇನ್ ಸಿನಿಮಾ ನೋಡ್ತಾ ಇದ್ದೀರೇನ್ರೋ? ಎಬ್ಬಸ್ರೋ. ಹೇಳು ಹೇಳು.
ಏಯ್! ಸಂಜೆ ಹೊತ್ತಲ್ಲಿ ದೀಪ ಆರೋದು ಅಂತಂದ್ರೆ ಏನ್ರಿ? ಈ ಅಪಶಕುನ ಏನ್ ಸೂಚಿಸ್ತಾ ಇದೆ? ನನ್ಗ್ಯಾಕೋ ತುಂಬಾ ಭಯ ಆಗ್ತಾ ಇದೆ ರೀ. ಏನು ಗಾಳಿಗೆ ದೀಪ ಆರೋದ್ರೆ ಯಾಕಷ್ಟು ಗಾಬರಿ ಆಗ್ತೀಯ ಕೌಸಲ್ಯ? ಅಲ್ಲ, ನಾವ್ ಯಾರಿಗೆ ಏನ್ ಅನ್ಯಾಯ ಮಾಡಿದೀವಿ ಅಂತ ನಮಗ್ ಕೆಟ್ಟದಾಗುತ್ತೆ ಹೇಳು? ದೇವ್ರೆ, ಈ ಮನೆಗೆ ಯಾವ ಆಪತ್ತು ಬರ್ತಾ ಇರೋ ತರ ನೋಡ್ಕೋ ತಂದೆ. ಏಯ್ ಬಿಡ್ರಾ. ಅಯ್ಯೋ, ಇಲ್ಲೋಡಿ ಇಲ್ಲೋಡಿ ದೇವಾಂಶ್ ಅವ್ರೆ, ದೇವಾಂಶ್ ಅವ್ರೆ, ಅಯ್ಯೋ ಅಣ್ಣ, ಅಣ್ಣ ನಿಮ್ ಕಾಲಿಗೆ ಬೀಳ್ತೀನಿ ಅಣ್ಣ, ದಯವಿಟ್ಟು ಅವ್ರನ್ನ ಕಾಪಾಡಿ. ಕಾಪಾಡ್ಬೇಕಾ? ಈ ವರದ ಒಂದ್ಸಲ ಚಾಕು ಚುಚ್ಚಿದ ಅಂತಂದ್ರೆ ಬದುಕೋದ ಚಾನ್ಸೇ ಇಲ್ಲ.
ಅಳ್ಬೇಡಮ್ಮ, ನಿನ್ ನೋವು ತುಂಬಾ ಹೊತ್ತಿರಲ್ಲ. ಯಾಕಂದ್ರೆ ಇನ್ನು 10 ನಿಮಿಷದಲ್ಲಿ ಅವ್ನು ಸತ್ತು ಹೋಗ್ತಾನೆ. ಆಮೇಲೆ ನಿನಗ್ ದುಃಖ ಅನ್ನೋದೇ ಇರಲ್ಲ. ಯಾಕಂದ್ರೆ ದುಃಖ ಪಡೋದಕ್ಕೆ ನೀನೇ ಇರೋದಿಲ್ವಲ್ಲ. ನಿನಗೂ ಮುಹೂರ್ತ ಇಡ್ತೀನಿ. ವೈದೇಹಿ, ವೈದೇಹಿ, ಹೊರಟೋಗು, ಹೊರಟೋಗು ವೈದೇಹಿ. ಅಣ್ಣ, ನಿಮ್ಗೇನು ಅನ್ಯಾಯ ಮಾಡಿದೀವಿ ಅಣ್ಣ? ನಮ್ಮನ್ನು ಬಿಟ್ಬಿಡಿ ಅಣ್ಣ. ಯಾಕೆ ನಮ್ಗಿಂತ ಅನ್ಯಾಯ ಮಾಡ್ತಿದ್ದೀರಾ? ಅಣ್ಣ ಪ್ಲೀಸ್ ಅಣ್ಣ, ನನ್ನನ್ನು ಸಾಯಿಸಿದ್ರು ಪರವಾಗಿಲ್ಲ, ಆದ್ರೆ ಅವ್ರನ್ನ ಬಿಟ್ಬಿಡಿ ಅಣ್ಣ. ನಿಮ್ಮ ಕೈ ಮುಗಿತೀನಿ. ಸರಿ. ಕುರ್ರೋ ಕುರ್ರು, ಕುರ್ರೋ ಕುರ್ರು. ಲೈ, ಏನೋ ಸೌಂಡು? ಅಣ್ಣ, ಕಾಡ್ ಮನುಷ್ಯಣ್ಣ. ಪಕ್ಕದಲ್ಲಿರೋ ಅಮ್ಮನವ್ರ ಗುಡಿಗೆ ಪೇಟೆ ಕೊಡಕ್ ಬಂದ್ಯಾರಣ್ಣ. ಅಣ್ಣ, ಅವ್ರ ಕಣ್ಣಿಗೆ ನಾವೇನಾದ್ರೂ ಬಿದ್ರೆ ನಮ್ಮನ್ ಕೂಡ ಬೇಟೆ ಆಡ್ಬಿಡ್ತಾರಣ್ಣ. ನಾವೇ ಬೇರೆಯವ್ರನ್ನ ಕೊಲ್ತೀವಿ, ನಮ್ಮನ್ನೆತ್ತವ್ರು ಯಾರಲ್ಲೇ? ಅಣ್ಣ, ಅವ್ರ ವಿಷಯ ನಿಮ್ಗೆ ಗೊತ್ತಿಲ್ಲ ಅಣ್ಣ. ಬಿಲ್ಲು ಬಾಣ ಇಟ್ಕೊಂಡು ಹೊಡೆದಾಕ್ಬಿಡ್ತಾರಣ್ಣ. ಹೋಗೋಣ ಪಾರಣ. ಬಿಡಲೇ. ಮುಹೂರ್ತ ಇಟ್ಟ ಮೇಲೆ ಹಾಗೆ ಬಿಟ್ಟೋಗೋ ಚಾನ್ಸೇ ಇಲ್ಲ. ಅಣ್ಣ, ಬದುಕಿದ್ರೆ ಇಂತ 100 ಮುಹೂರ್ತ ಇಡ್ಬೋದಣ್ಣ. ನೀನ್ ಬಾರಣ. ಲೈ, ನನ್ ಬಿಡ. ಬಾ. ಬನ್ರಲ್ಲೋ, ಬನ್ರ. ಅಯ್ಯೋ ಅಯ್ಯೋ, ನಾನು ಏನ್ ಮಾಡ್ಲಿ ಈಗ? ಇಲ್ಲಿ ನೋಡಿ ದೇವಚ್ಚವ್ರೆ, ಇಲ್ಲಿ ನೋಡಿ, ಒಂದ್ಸಲ ಕಣ್ಬಿಡಿ, ಒಂದ್ಸಲ ಕಣ್ಬಿಟ್ಟು ನೋಡಿ. ನಾನು ಏನ್ ಮಾಡ್ಲಿ ಈಗ? ಯಾರಾದ್ರೂ ಇದ್ದೀರಾ? ಏನ್ ಮಾಡ್ಲಿ ನಾನು? ಅಯ್ಯೋ ನೋಡಿ, ಒಂದ್ಸಲ ಕಣ್ಬಿಡಿ. ಯಾರಾದ್ರೂ ಇದ್ದೀರಾ? ಅಯ್ಯೋ, ಯಾರಾದ್ರೂ ಕಾಪಾಡಿ. ಅಯ್ಯೋ, ತುಂಬಾ ರಕ್ತ ಹೋಗ್ತಿದೆ.